ನಮಸ್ಕಾರ. ಪುನರ್ಜನ್ ಆಯುರ್ವೇದ ಆಸ್ಪತ್ರೆಗೆ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪುನರ್ಜನ್ ಅನ್ನು ಆಶ್ರಯಿಸಿ ಬಂದ ನಂತರ ಏನು ಹೇಳಿದ್ದಾರೆ ನೋಡೋಣ. ಅವರ ಅನುಭವಗಳನ್ನು ಅವರ ಬಾಯಿಯಲ್ಲೇ ಕೇಳೋಣ. ನನ್ನ ಹೆಸರು ಭವಾನಿ ಸಿಂಗ್ ಆರ್ ಜಮಾದಾರ್ ಅಂತ ಹೇಳಿ. ನಾವು ಗದಗ ಡಿಸ್ಟಿಕ್ಕಿಂದ ಗದಗ ಪ್ರಾಪರ್ ಗದಗ್ನವರೇ ನಾವು. ನನಗೆ 54 ವರ್ಷ ವಯಸ್ಸು. ಸಮಸ್ಯೆ ನನಗೆ ಆ ಥರ ಏನೂ ಕಂಡು ಬರಲಿಲ್ಲ. ಆದರೆ ನನಗೆ ಸಮಸ್ಯೆ ಆಗ್ತಾ ಇರೋದು ಅಂದರೆ ಓನ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಷ್ಟೇ ಇತ್ತು. ಅದು ಬಿಟ್ಟರೆ ಮತ್ತೇನು ಸಮಸ್ಯೆ ಇರಲೇ ಇಲ್ಲ ನನಗೆ. ಆಮೇಲೆ ನಾನು ಸ್ವಲ್ಪ ತೂಕ ಕಡಿಮೆ ಆಗ್ತಾ ಬಂತು. ಆಮೇಲೆ ಒಂದು 6 ತಿಂಗಳ ಒಳಗಡೆ ನನ್ನದು ಒಂದು ತೂಕ ಒಂದು 5-10 kgವರೆಗೂ ಕಡಿಮೆ ಆಗಿಬಿಡ್ತು. ಅದಕ್ಕಾಗಿ ನಾನು ಅದನ್ನು ಶುಗರು ಅಥವಾ ಏನು ಶುಗರಿಂದ ಕಡಿಮೆ ಆಗಿದೆಯೋ ಏನು ಅಂದ್ಕೊಂಡು ನಾನು ಅದನ್ನು ಟೆಸ್ಟ್ ಮಾಡ್ಸೋಕೆ ಹೋದಾಗ ಅಬ್ಡಮನ್ ಸ್ಕ್ಯಾನಿಂಗ್ ಮಾಡಿದಾಗ ಇದು ಗೊತ್ತಾಯ್ತು. ಅಲ್ಲಿ ಹೋದ ತಕ್ಷಣ ಏನಿಲ್ಲ, ಇದು ನಿಮ್ಗೆ ಹೈ ಗ್ರೇಡ್ ಡಿಸ್ಪ್ಲೇಸಿ ಅಂತ ತಗೊಳ್ತಾ ಇದೆ, ಬೇಕಿದ್ದರೆ ನಿಮ್ಗೆ ಇದನ್ನು ಇಷ್ಟು ಗಡ್ಡೆ ತೆಗೆದು ಗಲ್ ಬ್ಲಾಡರಲ್ಲಿ ಸ್ಟೋನ್ ಆಗಿದೆ, ಅದಿಷ್ಟು ತೆಗೆದು ಬಿಡ್ತೀವಿ ಅಂತ ಹೇಳಿದರು. ಆಮೇಲೆ ಅವರು ಒಂದು ಫೈನ್ ಡೇ ನಮ್ಮದು ಒಂದು 15 ದಿವಸ ಹಿಂದ್ಗಡೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ ಗೆಡ್ಡೆ ತೆಗೆದ್ರು. ಆಮೇಲೆ ಗಲ್ ಬ್ಲಾಡರ್ ಅಂತ ರಿಮೂವ್ ಮಾಡಿದ್ರು. ಅದನ್ನು ಎಲ್ಲ ನಿಮ್ಮದು ಅದನ್ನು ಇದಕ್ಕೆ ಕಳಿಸಿದ್ದೀವಿ, ಬಯೋಪ್ಸಿಗೆ ಕಳಿಸಿದ್ವಿ. ಆ ಗಂಟು ಅದು ಪಾಸಿಟಿವ್ ಅಂತ ಬಂದಿದೆ, ಅದಕ್ಕೆ ನಿಮ್ಗೆ ಇನ್ನೊಂದು ಆಪ್ರೇಷನ್ ಮಾಡಬೇಕಾಗುತ್ತೆ, ಫುಲ್ ಸರ್ಜರಿ ಅಂತ ಹೇಳಿ, ದೊಡ್ಡ ಆಪ್ರೇಷನ್ ಮಾಡಬೇಕಾಗುತ್ತೆ, ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಈಗ ನಾನು ತಯಾರಿಲ್ಲ, ನನ್ನ ಶರೀರ ಇದಕ್ಕಾಗಿ ತಯಾರಾಗಿಲ್ಲ. ನಾನು ಬೇಕಿದ್ರೆ ನಾನು ನನ್ನದೇ ಆದಂಥ ಒಂದು ಟೈಮ್ ತೊಗೊಂಡು ಆರಾಮಾಗಿ ನಾನು ಫಿಸಿಕಲಿ ಫಿಟ್ ಆಗಿಂದ ಬಂದು ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ನಾವು ಮತ್ತೆ ವಾಪಸ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ. ಈಗ ಆರಾಮಾಗಿದ್ದೀನಿ. ಮತ್ತಿದು ಅಲ್ಲೇ ಒಬ್ಬರು ನಮ್ಮ ಪಕ್ಕದಲ್ಲೇ ಒಬ್ಬರು ಅವ್ರ ಮದರಲ್ಲಿ ಅಡ್ಮಿಟ್ ಮಾಡಿದ್ರಲ್ಲೇ. ಅವ್ರಿಗೇನೋ ಭಾಳ ಸುಮಾರು ಪ್ರಾಬ್ಲಮ್ ಇತ್ತು. ಆಮೇಲೆ ಅವರು ಇಲ್ಲಿಂದ ಪುನರ್ಜನ್ಮ ಅಂತೇಳಿ ತೊಗೊಂಡಿದ್ವಿ. ನಮ್ಮ ಫ್ಯಾಮ್ಲಿಯಲ್ಲಿ ಆ ಥರ ಏನಿಲ್ಲ. ನಾನು ಸ್ವಲ್ಪ ಇದು ತಂಬಾಕು ತಿನ್ನೋ ಚಟ ಇತ್ತು ನನಗೆ. ಒಂದು 30 ವರ್ಷದಿಂದ ತಂಬಾಕು ತಿಂತಾಯಿದ್ದೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನಿರಲಿಲ್ಲ ನನ್ನ ಚಟ. ಮೋಸ್ಟ್ಲಿ ಅದರಿಂದ ಏನಾದರೂ ಸ್ವಲ್ಪ ಇಫೆಕ್ಟ್ ಆಗಿರ್ಬೋದು ಅನಿಸ್ಬೋದು, ನನಗೆ ಅನಿಸ್ತಾ ಇದ್ದೆ. ಇಲ್ಲನೂ ಅನ್ಬೋದು, ಯಾಕಂದರೆ ನಮ್ಮ ದೋಸ್ತರು ಅವರು ಇನ್ನೂ ತಿಂತಾಯಿದ್ದಾರೆ, ಅವ್ರಿಗೇನಾಗಿಲ್ಲ, ನನಗಷ್ಟೇ ಆಗಿದೆ. ಇಟ್ ಡಿಪೆಂಡ್ಸ್. ಊಟ ತಿಂಡಿ ನಾರ್ಮಲ್ ಆಗಿ ಇದೆ, ನನಗೆ ಹಸಿವು ಆಗ್ತಾಯಿದೆ, ನಾರ್ಮಲ್ ಆ್ಯಸ್ ಇಟ್ ಈಸ್ ಆ್ಯಸ್ ಎ ನಾರ್ಮಲ್ ಮ್ಯಾನ್ ಹಸಿವು ಆಗ್ತಾಯಿದೆ. ಊಟ ಮಾಡ್ತಾಯಿದ್ದೀನಿ. ಮತ್ತು ಆ್ಯಸ್ ಯೂಶ್ವಲ್ ಆಸ್ ಟಾಯ್ಲೆಟ್ ಹೋದು, ನೇಚರ್ ಕಾಲ್ಸು ಎಲ್ಲ ನನಗೆ ನಾರ್ಮಲ್ ಆ್ಯಸ್ ಯೂಶ್ವಲ್ ಆಗಿ ಆಗ್ತಾಯಿದೆ. ನನಗೇನೂ ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಸಮಸ್ಯೆ ಏನಿಲ್ಲ ನನಗೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಧೈರ್ಯವೇ ಪುನರ್ಜನ್ ಸಾಧಿಸಿರುವ ಯಶಸ್ಸು. ಅವರ ನಂಬಿಕೆಯೇ ಪುನರ್ಜನ್ ಅನ್ನು ಮುಂದಕ್ಕೆ ನಡೆಸುವ ಇಂಧನ. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಪುನರ್ಜನ್ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.